ಮಾನುಷೋತ್ತಮರನವಿಡಿದು ಚತುರಾನನಾಂತ ಶತೋತ್ತಮತ್ವ ಕ್ರಮೇಣ ಚಿಂತಿಪ ಭಕ್ತರಿಗೆ ಚತುರವಿಧ ಪುರುಷಾರ್ಥ. ಶ್ರೀನಿಧಿ ಜಗನ್ನಾಥ ವಿಠ್ಠಲ ತಾನೆ ಒಲಿದೀವನು ನಿರಂತರ ಸಾನುರಾಗದಿ ಪಠಿಸುವುದು ಸಂತರಿದ ಮರಿಯದಲೇ. ಶ್ಯಾಮಲ ಕೋಮಲಾಂಗಂ ಇಂದ್ರಾದಿದೇವಾರ್ಚಿತಪಾದಪದ್ಮಂ ಸಂತಾನಕಲ್ಪದ್ರುಮಮಾಶ್ರಿತಾನಾಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಗುಣತಾರತಮ್ಯ ಸಂಧಿ ಪದ್ಯ 29. ಮಾನುಷೋತ್ತಮರನು ವಿಡಿದು ಚತುರಾನನಾಂತ ಶತೋತ್ತಮತ್ವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ತಾರತಮ್ಯ ಜ್ಞಾನದ ಫಲಸ್ತುತಿಯಿಂದ ಪ್ರಸಕ್ತ ಸಂಧಿಗತ ವಿಷಯವನ್ನು ಉಪಸಂಹರಿಸುತ್ತಾರೆ. ಮಾನುಷೋತ್ತಮರಿಂದ ಪ್ರಾರಂಭಿಸಿ ಚತುರ್ಮುಖ ಬ್ರಹ್ಮದೇವರ ಪರ್ಯಂತ ಚತುರಾನನಾಂತ ಆರೋಹಣ ತಾರತಮ್ಯ ಕ್ರಮದಲ್ಲಿ ಕ್ರಮಕ್ರಮವಾಗಿ ಒಬ್ಬರಿಗಿಂತ ಮೇಲಿನವರು 100 ಗುಣ ಉತ್ತಮರೆಂದು ಉತ್ತಮಾನುಸಂಧಾನ ಕ್ರಮದಿಂದ ಚಿಂತಿಸಬೇಕೆಂದು ಹೇಳುತ್ತಾರೆ. ಅವರವರ ಪತ್ನಿ ಮೊದಲಾದ ಕೆಲವರಿಗೆ ಉತ್ತಮ ನೀಚತ್ವ ಕ್ರಮವನ್ನು ಹೇಳಿದ್ದಾರೆ. ಪೂರ್ವೋಕ್ತ ಕ್ರಮದಿಂದ ಚಿಂತಿಸಿ ಧ್ಯಾನ ಮಾಡುವ ಭಗವದ್ಭಕ್ತರಿಗೆ ಅನಂತ ಕಲ್ಯಾಣ ಗುಣಗಣ ಧಾಮನಾದ ಶ್ರೀನಿಧಿ ಶ್ರೀ ಪರಮಾತ್ಮನು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವನು. ಅಲ್ಲದೆ ಆಯಾಯ ಜೀವರ ಯೋಗ್ಯತೆಗನುಗುಣವಾಗಿ ಮೋಕ್ಷ ಸ್ಥಿತಿಯಲ್ಲಿ ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ ಮತ್ತು ಸಾಲೋಕ್ಯ ಎಂಬ ಚತುರ್ವಿಧ ಮುಕ್ತಿಯನ್ನು ಕರುಣಿಸುವನು. ಜಗತ್ತಿಗೆ ಸ್ವಾಮಿಯಾದ ದಾಸವರ್ಯರ ಉಪಾಸ್ಯ ಮೂರ್ತಿಯಾದ ಗರುಡ ವಾಹನ ಶ್ರೀ ಲಕ್ಷ್ಮೀ ನರಸಿಂಹಾಭಿನ್ನ ಜಗನ್ನಾಥ ವಿಠ್ಠಲ ಸ್ವಾಮಿಯು ಅತ್ಯಂತ ಧ್ಯಾನೋಪಾಸಕರಿಗೆ ಸ್ವಯಂ ಒಲಿದು ಅನುಗ್ರಹಿಸುವನು. ಶ್ರೀಹರಿಯ ಅನುಗ್ರಹ ಪ್ರಾಪ್ತಿಗಾಗಿ ವೇದೋಕ್ತವಾದ ಶ್ರೀಮನ್ಮಧ್ವ ಮತ ಸಿದ್ಧಾಂತ ರೂಪವಾದ ಈ ತಾರತಮ್ಯ ಕ್ರಮವನ್ನು ಸಕಲ ಜ್ಞಾನಿಗಳು ಪ್ರಾಜ್ಞರು ಇದನ್ನು ಮರೆಯದೆ ಪ್ರತಿನಿತ್ಯದಲ್ಲೂ ಭಕ್ತ ಆದರಗಳಿಂದ ಸಾನುರಾಗದಿಂದ ಅಧ್ಯಯನ ಮಾಡಿ ಕೃತಾರ್ಥರಾಗಬೇಕೆಂದು ಪರಮಜ್ಞಾನಿಗಳಾದ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.